ಹಲೋ, ಸ್ವಾಗತ ಎಲ್ಲರಿಗೂ ಗಾಡ್ಸ್ ಫರ್ ಸ್ಟಾರೋಗೆ. ನನ್ನ ಹೆಸರು ನೀತು. ಈ ವಿಡಿಯೋ ಮುಂಚೆ ಆಲ್ರೆಡಿ 45 ನಿಮಿಷದ ಒಂದು ವಿಡಿಯೋ, 30 ನಿಮಿಷದ ಇನ್ನೊಂದು ವಿಡಿಯೋ, 2 ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಸ್ಕೆಡ್ಯೂಲ್ ಮಾಡೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ಚೆಕ್ ಮಾಡಿದಾಗ ವಾಯ್ಸ್ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರಲಿಲ್ಲ. ಇಟ್ ವಾಸ್ ಸ್ಟ್ಯಾಟಿಕ್ ನಾಯ್ಸ್. ಮತ್ತು ವಿಡಿಯೋ ಕೂಡ ಮಧ್ಯದಲ್ಲಿ ಬ್ರೇಕ್ ಆಗಿತ್ತು, ವಿಚ್ ಐ ಡಿಡ್ ನಾಟ್ ನೋಟಿಸ್ ಎಂಟೈರ್ ವಿಡಿಯೋ ರೆಕಾರ್ಡ್ ಮಾಡಿದಾಗ. ಸೊ 2-3 ವಿಡಿಯೋಸ್ ದಟ್ ಐ ಆಲ್ರೆಡಿ ಪ್ರೀ ಸ್ಕೆಡ್ಯೂಲ್ ಮಾಡೋದಕ್ಕೆ ರೆಕಾರ್ಡ್ ಮಾಡಿದ್ದು, ಇಟ್ ಈಸ್ ಆಲ್ ಗಾನ್. ಸೊ 2 hours ಆಫ್ ಮೈ ರೆಕಾರ್ಡಿಂಗ್ ಈಸ್ ಟೋಟಲಿ ಗಾನ್. ಮರ್ಕ್ಯುರಿ ರೆಟ್ರೋಗ್ರೇಡ್ ಇಂದನೋ ಅಥವಾ ಹೊರಗಡೆ ಇಂಟರ್ಫಿಯರೆನ್ಸ್ ಇಂದನೋ ಅಥವಾ ಎನರ್ಜೀಸ್ ಯಾವ ಥರ ಇದೆ ಸುತ್ತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಟೋಟಲಿ ಹಾರ್ಟ್ ಬ್ರೋಕನ್ ಈ ಎಂಟೈರ್ ಇನ್ಸಿಡೆಂಟ್ ಇಂದ. ಬಿಕಾಸ್ ಐ ಹ್ಯಾವ್ ನೋ ಟೈಮ್ ಇದಾದಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಮನೆ ಗೃಹ ಪ್ರವೇಶ ಇದೆ, ಅದಾದಮೇಲೆ ಮನೆ ಶಿಫ್ಟ್ ಮಾಡ್ತೀವಿ. ನೆಕ್ಸ್ಟ್ 10-15 days ಐ ಆಮ್ ಗೋಯಿಂಗ್ ಟು ಬಿ ವೆರಿ ವೆರಿ ಬ್ಯುಸಿ. ಸೊ ಅದಕ್ಕೋಸ್ಕರ ಐ ಡಿಡ್ ಅ ರೆಕಾರ್ಡಿಂಗ್ ಆ್ಯಂಡ್ ಇಟ್ ಈಸ್ ಟೋಟಲಿ ಗಾನ್. ಸೊ ದಿಸ್ ಇಸ್ ವಾಟ್ ಇಟ್ ಈಸ್, ದಿಸ್ ಇಸ್ ದ ರಿಯಾಲಿಟಿ. ಇನ್ನು ಫೈಟ್ ಮಾಡೋದಕ್ಕಾಗೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಕ್ವಿಕ್ಕಾಗಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಏನು ಮೆಸೇಜಸ್ ಇದೆ ಅನ್ನುವಂಥ ಕ್ವಿಕ್ಕಾಗಿರುವಂಥ ರೀಡಿಂಗ್ ಮಾಡ್ತೀನಿ. ಅಥವಾ ನಾವು ಇವಾಗ ಏನು ತಿಳ್ಕೊಳ್ಬೇಕು ಅಥವಾ ನಮ್ಮ ಫೋಕಸ್ ಯಾವ ಕಡೆ ಇರಬೇಕು ಅಂತ ಹೇಳಿ. ಸೊ ನೀವು ಈ ಥರ ಸೆಟ್ ಬ್ಯಾಕ್ಸ್ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ, ಹ್ಯಾವ್ ಪೇಷನ್ಸ್. ಎಲ್ಲರೂ ಇಟ್ ಈಸ್ ಟೋಟಲಿ ಆಲ್ ರೈಟ್. ಈ ಥರ ಸೆಟ್ ಬ್ಯಾಕ್ಸ್ ಆಗೋದು, ಈ ಥರ ಅನ್ಎಕ್ಸ್ಪೆಕ್ಟೆಡ್ ಹಾರ್ಟ್ ಬ್ರೇಕ್ ಆಗೋದು. ಬಟ್ ಈ ಸಿಚುವೇಶನ್ನ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ, ಯಾವ ರೀತಿ ಮುಂದೆ ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಲೆಟ್ಸ್ ಜಸ್ಟ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಗಿವನ್ ಸಿಚುವೇಶನ್. ಸೊ ಸಿಚುವೇಶನ್ ಇರೋದು ಹೀಗೆ. ಹೌದು, ವಿಡಿಯೋಸ್ ಎಲ್ಲ ಹೋಯಿತು, 2 hour ಹಾರ್ಡ್ ವರ್ಕು, ಚಾನಲಿಂಗ್ ಮೆಸೇಜಸ್, ನನ್ನ ಎನರ್ಜಿ ಡ್ರೈನ್ ಆಗಿದ್ದು, ಇಟ್ ಈಸ್ ಆಲ್ ಗಾನ್. ಸೊ yeah, this is the reality. So let's make the best use of it. Alright, so ಇವತ್ತನ ರೀಡಿಂಗ್ನ ಶುರು ಮಾಡೋಣ. ಐ ಡೋಂಟ್ ನೋ, 3rd ರೀಡಿಂಗ್ 4th ರೀಡಿಂಗ್ ಲೆಟ್ಸ್ ಹೋಪ್ಫುಲಿ ಈ ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಈ ಸ್ಟೋನ್. ಇದೇ ಸ್ಟೋನ್ಸ್ನೇ ಇಟ್ಟು ನಾನು ಲಾಸ್ಟ್ ರೀಡಿಂಗು ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಚಾನೆಲ್ಡ್ ಮೆಸೇಜ್ ಫಾರ್ 45 minutes ಆ್ಯಂಡ್ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾರಿಗೂ ಡೆಲಿವರ್ ಆಗಬಾರ್ದು ಅನ್ನೋ ಥರ ಎನರ್ಜಿಸ್ ಇದ್ದರೆ ಐ ಡೋಂಟ್ ನೋ, ಐ ಕಾಂಟ್ ಹೆಲ್ಪ್. ಐ ಆಮ್ ಟ್ರೈಯಿಂಗ್ ಅಗೇನ್. ಇವಾಗ ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಇದು. ಓಕೆ, ಈ ರೀಡಿಂಗ್ ಕ್ವಿಕ್ಕಾಗಿರುತ್ತೆ ಯಾಕೆಂದರೆ ನನ್ನ ಕ್ಯಾಮ್ರಾನು ಸಿಕ್ಕಾಪಟ್ಟೆ ಏಟಾಗಿದೆ. ನೆಕ್ಸ್ಟ್ ಟೈಮ್ ರೆಕಾರ್ಡ್ ಮಾಡೋದಕ್ಕೆ ಕೂತಾಗ ಕ್ಯಾಮ್ರಾ ಬೈ ಡಿಫಾಲ್ಟ್ ಆಫ್ ಆಗೋಯ್ತು. ಯಾಕೆಂದರೆ ಯುವರ್ ಡಿವೈಸ್ ಇಸ್ ವೆರಿ ಹಾಟ್, ಕೆನಾಟ್ ರೆಕಾರ್ಡ್ ಅಂತ ಹೇಳಿ. ಇಷ್ಟೊಂದು ಅಬ್ಸ್ಟಕಲ್ಸ್ ಮಧ್ಯೆ ವಿ ಆರ್ ಡೂಯಿಂಗ್ ದಿಸ್ ರೀಡಿಂಗ್. ಹೋಪ್ಫುಲಿ ಸರಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಕ್ರಾಸ್ ಫಿಂಗರ್ಸ್, ಲೆಟ್ಸ್ ಟ್ರೈ. ಓಕೆ, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಬರ್ 1, ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗು. ಗ್ರೂಪ್ ನಂಬರ್ 1, ನಿಮಗೆ ಇಂಪಾರ್ಟೆಂಟ್ ಆಗಿ ಬರ್ತಾ ಇರುವಂಥ ಮೆಸೇಜ್ ಬಂದು ಕ್ಯಾಂಡಲ್ ಲೈಟ್ನ ತೋರಿಸ್ತಾ ಇದ್ದಾರೆ. ಕಂಪ್ಲೀಟ್ ಕತ್ಲಲ್ಲಿರುವಂಥ ರೂಮಲ್ಲಿ ಒಂದೇ ಒಂದು ಕ್ಯಾಂಡಲ್ ಲೈಟು ಎಷ್ಟರ ಮಟ್ಟಿಗೆ ಆ ಕತ್ಲನ್ನ ಬೆಳಕು ಮಾಡೋದಕ್ಕೆ ಸಾಧ್ಯ, ಆ ಬೆಳಕು ನೀವು ಅಂತ ತೋರಿಸ್ತಾ ಇರೋದು. ಯು ಆರ್ ದ ಕ್ಯಾಂಡಲ್ ಲೈಟ್, ಯು ಆರ್ ದ ಲೈಟ್ ಡಾರ್ಕ್ನೆಸ್ಸಲ್ಲಿ. ಸೊ ಆಬ್ವಿಯಸ್ಲಿ ನಿಮ್ಮ ಎನರ್ಜಿ ಬಂದು ಸಿಕ್ಕಾಪಟ್ಟೆ ಬ್ರೈಟ್ ಆಗಿರೋದು. ಈ ಬ್ರೈಟ್ನೆಸ್ ಬಂದು ತುಂಬ ಜನಕ್ಕೆ ಹೋಗದೇ ಇರ್ಬೋದು, ಅಥವಾ ತುಂಬ ಜನಕ್ಕೆ ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್ ಅನ್ನೋ ಥರ ಇರ್ಬೋದು. ಆ್ಯಸ್ ಆಫ್ ನಾವು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಫೋಕಸ್ ನಿಮ್ಮ ಡೈರೆಕ್ಷನ್ ಬಗ್ಗೆ, ನೀವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ನೀವು ಏನನ್ನ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಎಲ್ಲನೂ ಎಲ್ಲಾರ್ಗು ಎಲ್ಲರ ಹತ್ರನೂ ಹಂಚ್ಕೋಬೇಡಿ. ಕೀಪ್ ಇಟ್ ಅಂಡರ್ ರ್ಯಾಪ್ಸ್. ಸೈಲೆಂಟಾಗಿ ನೀವೇನು ಅಚೀವ್ ಮಾಡ್ತಾ ಇದ್ದೀರಾ ಮಾಡಿ. ಯಾಕೆಂದರೆ ಕೆಲವೊಬ್ಬರು ಕಣ್ಣು ದೃಷ್ಟಿ ಬಿದ್ದಿರೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇರೋದು. ಬ್ರೀಫಾಗಿ ಈ ಥರ ಮೆಸೇಜೇ ನಿಮಗೆ ಲಾಸ್ಟ್ ರೆಕಾರ್ಡಿಂಗಲ್ಲಿ ಬಂದಿದ್ದು. ಬಟ್ ಅದನ್ನು ಎಲಾಬ್ರೇಟ್ ಮಾಡ್ತಾ ಇಲ್ಲ, ಯಾಕೆಂದರೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಕ್ವಿಕ್ ರೀಡಿಂಗ್. ಸೊ ಆದಷ್ಟು ನಿಮ್ಮ ಐಡಿಯಾಸ್ನ, ನಿಮ್ಮ ವಿಷನನ್ನು, ನೀವು ನಡೀತಾ ಇರುವಂಥ ಡೈರೆಕ್ಷನನ್ನು ಕೀಪ್ ಇಟ್ ಸೇಫ್ ಗಾರ್ಡ್ ಇಟ್ ಅಂತ ಹೇಳ್ತಾ ಇರೋದು. ಪ್ರೊಟೆಕ್ಟ್ ಯುವರ್ ಡ್ರೀಮ್ಸ್, ಪ್ರೊಟೆಕ್ಟ್ ಯುವರ್ ಐಡಿಯಾಸ್ ಅಂತ ಹೇಳ್ತಾ ಇರೋದು. ಪ್ರೊಟೆಕ್ಟ್ ಯುವರ್ ಎನರ್ಜೆಟಿಕ್ ಫೀಲ್ಡ್ ಅಂತಲೂ ಹೇಳ್ತಾ ಇರೋದು. ಪ್ರೊಟೆಕ್ಟ್ ಯುವರ್ ಔರಾ ಅಂತ ಹೇಳ್ತಾ ಇರೋದು. ಬೇಸಿಕ್ಲಿ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಹೊರಗಡೆ ಎನರ್ಜೀಸಿಂದ. ಆ್ಯಂಡ್ ಆಲ್ಸೋ ಇದು ಮೇ ಬಿ ನನಗೂ ಅಪ್ಲಿಕೇಬಲ್ ಆಗ್ಬೋದು. ಯಾಕೆಂದರೆ ಇಷ್ಟೊಂದು ಡಿಟರ್ಮೈಂಡ್ ಆಗಿ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಪ್ರಾಬ್ಲಮ್ಸ್ ಫಾರ್ ಎವರ್ ಅನ್ನೋದಕ್ಕಿಂತ ನಾನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ನ ಕಾನ್ಷಿಯಸ್ ಆಗಿ ಶುರು ಮಾಡಿದಾಗಿಂದನೂ ಪಾಸ್ಟ್ 10-12 years ಇಂದನೂ ಐ ಹ್ಯಾವ್ ಸೀನ್ ಯಾವಾಗ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿರತ್ತೆ, ಅಬ್ಸ್ಟಕಲ್ಸ್ ಬಂದು ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ ಇಸ್ ನೋ ವೇ ಔಟ್, ಡೆಡ್ ಎಂಡು ರೀಚ್ ಆಗೋಗಿರೋ ಥರ ಅನಿಸುತ್ತೆ. ಬಟ್
ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್ ಟು ನೋ. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ ದಟ್ ಈಸ್ ವೇರ್ ದ ಬ್ರೇಕ್ ಥ್ರೂ ಈಸ್. ಈ ಹಾರ್ಡ್ಶಿಪ್ಗಳನ್ನು ನಾವು ಗ್ರೇಸ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಇಟ್ ಈಸ್ ಟೋಟಲಿ ಫೈನ್, ಐ ಆಮ್ ಗೋಯಿಂಗ್ ಟು ಟ್ರೈ ಅಗೇನ್, ಇನ್ನೊಂದು ಸ್ಟೆಪ್ಪು, ಐ ಆಮ್ ಗೋಯಿಂಗ್ ಟು ಪುಷ್ ಮೈ ಸೆಲ್ಫ್, ಐ ಆಮ್ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ಹೇಳಿ ನಾವು ಈ ಅಬ್ಸ್ಟೆಕಲನ್ನು ಸಮ್ ಹೌ ವಿ ಪುಷ್ ಪಾಸ್, ಈ ಬ್ರೇಕ್ಗಳನ್ನ ಸಮ್ ಹೌ ವಿ ಓವರ್ಕಮ್ ನಮ್ಮ ಡಿಟರ್ಮಿನೇಷನಿಂದ, ಸ್ವಲ್ಪ ಪೇಷನ್ಸಿಂದ. ಆಬ್ವಿಯಸ್ಲಿ ಪೇಷನ್ಸ್ ಬೇಕು ಮತ್ತು ಡಿಟರ್ಮಿನೇಷನ್ ಬೇಕು. ಬಿಕಾಸ್ ಕಮ್ ಆನ್, ಲೈಕ್ 2.5 hours ವಿಡಿಯೋ ರೆಕಾರ್ಡ್ ಮಾಡಿ ನಥಿಂಗ್ ಈಸ್ ದೇರ್. ಐ ಹ್ಯಾವ್ ನೋ ವಿಡಿಯೋಸ್ ನೆಕ್ಸ್ಟ್ ವೀಕ್ಗೆ ಆ್ಯಂಡ್ ಐ ಆಮ್ ಟೋಟಲಿ ಬ್ಯುಸಿ. ಯಾವ ವಿಡಿಯೋಸು ನಂಗೆ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಬಿಕಾಸ್ ಯಾವ ಎಕ್ವಿಪ್ಮೆಂಟ್ಸ್ ಇರೋದಿಲ್ಲ, ಯಾವ ಬಾಕ್ಸಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ಶಿಫ್ಟಿಂಗ್. ಐ ಥಿಂಕ್ ದಿಸ್ ಈಸ್ ದ ಲಾಸ್ಟ್ ವಿಡಿಯೋ ಈಗ ಸದ್ಯಕ್ಕೆ ಅಂಟಿಲ್ ಫಾರ್ ಅ ವೀಕ್ ಆರ್ 2. ಬಟ್ ಸಮ್ ಹೌ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಅಂತ ಹೇಳಿ ನಾವು ಪುಷ್ ಪಾಸ್ ದಿಸ್ ಅಬ್ಸ್ಟೆಕಲ್ ಈಸ್ ವೇರ್ ದ ಬ್ರೇಕ್ ಥ್ರೂ. ಈ ಅಬ್ಸ್ಟೆಕಲ್ನ ನಾವು ಪುಷ್ ಪಾಸ್ ಮಾಡಿ ಮೂವ್ ಆದಾಗ ವಿ ನೋ ದೇರ್ ಇಸ್ ಅ ಬ್ರೇಕ್ ಥ್ರೂ. ಯು ಆರ್ ಇನ್ ದ ಬ್ರಿಂಕ್ ಆಫ್ ಅ ಬ್ರೇಕ್ ಥ್ರೂ, ಗ್ರೂಪ್ ನಂಬರ್ 1. ಸೊ ಸಮ್ ಹೌ ಚೇಂಜ್ ಯುವರ್ ಸ್ಟ್ರಾಟಜಿ, ಚೇಂಜ್ ಯುವರ್ ಪ್ಲ್ಯಾನ್ ಆರ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ, ಸ್ವಲ್ಪ ಪೇಷನ್ಸ್ ಆಗಿರಿ. ಬರುವಂಥ ಐಡಿಯಾಸು ವಿಷನ್ಸಿಗೆ ಏನು ಬರ್ತಾ ಇದೆ ಅದನ್ನು ಪ್ರೊಟೆಕ್ಟ್ ಮಾಡಿ, ಫಾಲೋ ಥ್ರೂ. ಬಟ್ ಎಲ್ಲರ ಹತ್ರನೂ ಅದನ್ನು ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಮೇಂಟೈನ್ ಅ ಪ್ರೈವಸಿ, ಲೀವ್ ಅ ಪ್ರೈವೇಟ್ ಲೈಫ್ ಸ್ವಲ್ಪ ಕಾಲದ ತನಕ ಅಂಟಿಲ್ ಯು ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್. ನೀವು ಹೊರಗಡೆ ಎಲ್ಲರ ಹತ್ರ ಏನಾದರೂ ಹೇಳ್ಕೊಳ್ಬೇಕು ಅಂತ ಅಂದರೆ, ಅಥವಾ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ನಿಮ್ಮ ಐಡಿಯಾಸ್ನ, ವಿಷನ್ಸ್ನ ಅಂದರೆ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಕೀಪ್ ಇಟ್ ಅಂಡರ್ ರ್ಯಾಪ್ ಅಂತ ಹೇಳಿ. ವಾವ್, ಯಾ. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಹೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಮೀ, ನಿಮ್ಮ ಕಮಿಟ್ಮೆಂಟ್, ದಿಸ್ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನಡೀತಾ ಇರೋ ದಾರಿನಲ್ಲಿ ಇವಾಗ ಎಷ್ಟೇ ಅಬ್ಸ್ಟೆಕಲ್ಸ್ ಬಂದ್ರೂ, ಏನೇ ಸೆಟ್ ಬ್ಯಾಕ್ಗಳು ಬಂದ್ರೂ, ಏನೇ ಅಪೋಸಿಂಗ್ ಎನರ್ಜೀಸ್, ದೇರ್ ಇಸ್ ಪಾಸಿಟಿವ್ ಆ್ಯಂಡ್ ದೇರ್ ಇಸ್ ನೆಗೆಟಿವ್. ಕಲೆಕ್ಟಿವ್ ಆಗಿ ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರುವಂಥ ಎನರ್ಜೀಸು ಇರುತ್ತೆ, ಕಲೆಕ್ಟಿವ್ ಆಗಿ ನೆಗೆಟಿವ್ ಎನರ್ಜೀಸು ಇರುತ್ತೆ. ಎರಡು ಪೋಲಾರ್ ಆಪೋಸಿಟ್ಟು. ಸೊ ನೆಗೆಟಿವ್ ಎನರ್ಜಿ ಬಂದು ಆಬ್ವಿಯಸ್ಲಿ ಪಾಸಿಟಿವ್ ಎನರ್ಜಿ ಕಡೆಗೆ ಇಂಟರ್ಫಿಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಯು ಹ್ಯಾವ್ ಟು ಪ್ರಾಮಿಸ್ ಅಂಡ್ ಕಮ್ಮಿಟ್. ನೀವು ನಡೀತಾ ಇರೋ ದಾರಿಗೆ ಐ ಪ್ರಾಮಿಸ್ ಟು ಫಾಲೋ ಮೈ ಡ್ರೀಮ್, ಐ ಪ್ರಾಮಿಸ್, ನನಗೆ ನಾನು ಕೊಟ್ಕೊಳ್ತಾ ಇರೋಂಥ ಪ್ರಾಮಿಸ್ಸು, ಏನೇ ಅಬ್ಸ್ಟೆಕಲ್ ಆದ್ರೂ, ಏನೇ ಪ್ರಾಬ್ಲಮ್ಸ್ ಬಂದ್ರೂ, ಐ ಆಮ್ ಗೋಯಿಂಗ್ ಟು ಪುಷ್ past, I'm going to move forward ಅಂತ ಹೇಳಿ. Althea, absolutely. Look at the darkness and the light. Exactly. Group number 1, I think I'm understanding ಯಾಕೆ ಈ ಮೆಸೇಜು ಲೈಕ್ ಅಷ್ಟು ದೊಡ್ಡ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದ್ದಕ್ಕೆ ಕಾರಣ, ಅಥವಾ ಗ್ಲಿಚಸ್ ಆಗಿದ್ದಕ್ಕೆ ಕಾರಣ, ಒಂದೇ ಒಂದು ವರ್ಡು ರೆಕಾರ್ಡ್ ಆಗದೆ ಇರೋದಕ್ಕೆ ಕಾರಣ. ಮೇ ಬಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಪೋಲರ್ ಆಪೋಸಿಟ್ ಡಿಸ್ಟರ್ಬೆನ್ಸಸ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ನಾವು ಅದನ್ನು ಈಗ ಗ್ರೇಸ್ಫುಲ್ ಆಗಿ ತೊಗೊಂಡು ಹತ್ತಿದಾಯ್ತು, ಮಾಡಿದಾಯ್ತು, ವಾಟ್ಸ್ ನೆಕ್ಸ್ಟ್, ಹೌ ವಿಲ್ ಐ ಶಿಫ್ಟ್, ಹೌ ವಿಲ್ ಐ ಚೇಂಜ್ ಅಂತ ಹೇಳಿ ನಾವು ಮೂವ್ ಆದಾಗ, ಲೈಕ್ ಅವರ್ ಫೇತ್ ಇಸ್ ಬಿಗರ್ ದ್ಯಾನ್ ಫಿಯರ್. ಕೆಳಗಡೆ ಕಮೆಂಟ್ ಮಾಡಿ, ಅದೇ ಇಂಪಾರ್ಟೆಂಟ್ ಆಗಿರೋ ಮೆಸೇಜು ನಿಮಗೆ, ನನಗೆ, ಎಲ್ಲರಿಗೂ. ಅವರ್ ಫೇತ್ ಈಸ್ ಬಿಗರ್ ದ್ಯಾನ್ ಫಿಯರ್, ಅವರ್ ಬಿಲೀಫ್ ಇಸ್ ಬಿಗರ್ ದ್ಯಾನ್ ಫಿಯರ್, ಅವರ್ ಪ್ರಾಮಿಸ್ ಇಸ್ ಬಿಗರ್ ದ್ಯಾನ್ ಎನಿ ನೆಗೆಟಿವ್ ಎನರ್ಜೀಸ್, ಅಥವಾ ಎನಿ ಅಪೋಸಿಂಗ್ ಫೋರ್ಸಸ್, ಅಥವಾ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ನಾವು ಸ್ಟ್ರಾಂಗ್ ಆಗಿ ಡಿಟರ್ಮೈಂಡ್ ಆಗಿ ಮುಂದೆ ಹೋದಾಗ, ವಿ ಹ್ಯಾವ್ ದಿಸ್ Althea, ದಿಸ್ ಎನರ್ಜಿ ಬಂದು, ದಿಸ್ ಇಸ್ ದ ಬ್ಲೆಂಡಿಂಗ್ ಆಫ್ ಡಾರ್ಕ್ನೆಸ್ ಅಂಡ್ ಲೈಟ್ನೆಸ್. ವಿ ಆರ್ ನಾಟ್ ಚಾಲೆಂಜಿಂಗ್ ಡಾರ್ಕ್ನೆಸ್ಗೆ, ಅದೇನು ತೋರಿಸ್ತೀವಿ ಅದೇನು ಮಾಡ್ತೀರಾ ಮಾಡಿ ಅನ್ನೋ ಥರ ಅಲ್ಲ. ಇಟ್ಸ್ ಓಕೆ, ವಿ ಆರ್ ಸ್ಮೈಲಿಂಗ್ ಗ್ರೇಸ್ಫುಲಿ. ಥ್ಯಾಂಕ್ ಯು ತೋರಿಸಿದ್ದಕ್ಕೆ. ನಾನು ಕರೆಕ್ಟ್ ಆಗಿರೋ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾಕೆಂದರೆ ಅಪೋಸಿಂಗ್ ಫೋರ್ಸಸ್ ಡಿಸ್ಟರ್ಬ್ ಮಾಡಿದ್ದಾಗ ವಿ ಕ್ಲಿಯರ್ಲಿ ನೋ ನಾವು ರೈಟ್ ಡೈರೆಕ್ಷನಲ್ಲಿ ಇದ್ದೀವಿ ಆ್ಯಂಡ್ ದೇ ಡೋಂಟ್ ವಾಂಟ್ ನಾವು ಈ ರೈಟ್ ಡೈರೆಕ್ಷನಲ್ಲಿ ಹೋಗೋದು ಅಂತ ಹೇಳಿ. ವಿ ಹ್ಯಾವ್ ದ ವೆಸಲ್ ಆ್ಯಂಡ್ ಆಲ್ಸೋ ಯು ಆರ್ ದ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತ ಹೇಳಿಲ್ವಾ. ಲೈಕ್ ಈ ಬೆಳಕು ನಿಮ್ಮದು, ನೀವು ಈ ಡಾರ್ಕ್ನೆಸ್ಸಲ್ಲಿ ಆ ಬೆಳಕನ್ನ ತರ್ತಾ ಇರೋದು ಈ ಭೂಮಿ ಮೇಲೆ. ಆ್ಯಂಡ್ obviously ಎಲ್ಲ ಎನರ್ಜೀಸ್, ಓ ಮೈ ಗಾಡ್, ಲುಕ್ ಎಟ್ ದಟ್, ಲುಕ್ ಎಟ್ ಆಲ್ ದ ಕಾರ್ಡ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಬಿಡ್ತಾ ಇರೋದು. ವಿ ಹ್ಯಾವ್ ದ ಥ್ರೆಶ್ಹೋಲ್ಡ್ ಕಾರ್ಡ್. ಥ್ರೆಶ್ಹೋಲ್ಡ್ ಅಂದರೆ ವಿ ಆರ್ ಇನ್ ದ ಬ್ರಿಂಕ್ ಆಫ್ ಬ್ರೇಕ್ ಥ್ರೂ. ಓಕೆ, ವಿ ಆರ್ ಇನ್ ದ ಬ್ರಿಂಕ್ ಆಫ್ ಸಮಥಿಂಗ್ ಬಿಗ್. ಯಾವುದೋ ಒಂದು ದೊಡ್ಡ ಬ್ರೇಕ್ ಥ್ರೂ ಅಥವಾ ನೆಕ್ಸ್ಟ್ ಸ್ಟೆಪ್ಗೆ ವಿ ಆರ್ ಇನ್ ದ ಎಡ್ಜ್. ಗ್ರೂಪ್ ನಂಬರ್ 1, ಹ್ಯಾವ್ ಪೇಷನ್ಸ್. ಓಕೆ, ಯು ಆರ್ ಇನ್ ದ ರೈಟ್ ಡೈರೆಕ್ಷನ್, ಐ ಆಮ್ ಇನ್ ದ ರೈಟ್ ಡೈರೆಕ್ಷನ್. ಬಟ್ ಸಿಚುವೇಶನು ಹೊರಗಡೆಯಿಂದ ಅಪೋಸಿಂಗ್ ಫೋರ್ಸಸ್ ಬಂದು, ವಾಟ್ ಎವರ್ ದ ಡಿಸ್ಟರ್ಬೆನ್ಸಸ್, ವಿ ಆರ್ ಗೋಯಿಂಗ್ ಟು ಬ್ರೇಕ್ ಥ್ರೂ ಈ ಎಲ್ಲ ಅಬ್ಸ್ಟೆಕಲ್ಸ್ನ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫೈನ್. ಆ್ಯಂಡ್ ಆಲ್ಸೋ ಈ ಕಾಮಿಕ್ ಕಾರ್ಡ್ ತೋರಿಸ್ತಾರೆ, ಜಸ್ಟ್ ಲಾಫ್ ಅಟ್ ದ ಪ್ರಾಬ್ಲಮ್ಸ್. ಓಕೆ, ಅದನ್ನು ನಾವು ಸೀರಿಯಸ್ ಆಗಿ
ತಗೊಂಡಾಗ ವಿ ಆರ್ ಆ್ಯಕ್ಚುಲಿ ಸಪೋರ್ಟಿಂಗ್ ಅಪೋಸಿಂಗ್ ಎನರ್ಜೀಸ್ಗೆ ನಮ್ಮನ್ನು ಸ್ಟಾಪ್ ಮಾಡೋದಕ್ಕೆ. ಬಿಕಾಸ್ ಭಯದಿಂದನೇ ನೆಗೆಟಿವ್ ಎನರ್ಜೀಸ್ ಅಥವಾ ಅಪೋಸಿಂಗ್ ಎನರ್ಜೀಸ್ ಫೀಡ್ ಮಾಡೋದು ಅಥವಾ ಅದು ಸ್ಟ್ರಾಂಗ್ ಆಗೋದು, ಅಥವಾ ಹೊರಗಡೆ ಜನರು ಇರ್ಬೋದು. ಲೈಕ್ ನಾವು ಯಾವಾಗ ಬೀಳ್ತೀವಿ ಮತ್ತೆ ಎದ್ದೇಳುವಂಥ ಪ್ರಯತ್ನ ಪಡೋದಿಲ್ಲ, ದಟ್ ಈಸ್ ದ ವಿಕ್ಟ್ರಿ. ಈ ಹೊರಗಡೆ ಜನರಿಗಿರ್ಬೋದು, ನೆಗೆಟಿವ್ ಎನರ್ಜೀಸ್ಗಿರ್ಬೋದು, ಅಥವಾ ನಮ್ಮ ಪಾಸ್ಟಿಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಗ್ರೂಪ್ ನಂಬರ್ 1, ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಅಪೋಸಿಂಗ್ ಎನರ್ಜೀಸ್ ನಮ್ಮನ್ನ ಪುಷ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಇಂಪಾರ್ಟೆಂಟ್ ಮೆಸೇಜು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಲಾಫ್ ಅಬೌಟ್ ಇಟ್, ಮೇಕ್ ಅ ಕಾಮಿಡಿ ಔಟ್ ಆಫ್ ಇಟ್, ಜಸ್ಟ್ ಸ್ಮೈಲ್ ಆ್ಯಂಡ್ ಲಾಫ್. ಓ ಮೈ ಗಾಡ್, ಯು ರಿಮೆಂಬರ್ ಅವತ್ತು 2 ಅವರ್ ವಿಡಿಯೋ ರೆಕಾರ್ಡ್ ಮಾಡಿದೆ, ಎಲ್ಲ ಡಿಲೀಟ್ ಆಗೋಯ್ತು. ಯು ರಿಮೆಂಬರ್ ಅವತ್ತು ನನಗೆ ಆಗೋದೇ ಇಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೆ, ಬಟ್ ಅದರಿಂದ ಆಚೆ ನಾನು somehow I came out of it. So oh my god, it is so funny. ನಾನು ಇವತ್ತು ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ, ಸೊ ದಟ್ ಈಸ್ ಹೌ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಜಸ್ಟ್ ಲಾಫ್ ಅಬೌಟ್ ಇಟ್ ಬಿಕಾಸ್ ಇಟ್ ಈಸ್ ಯೋರ್ ಟೈಮ್. ಗ್ರೂಪ್ ನಂಬರ್ 1, ದೇರ್ ಇಸ್ ಅ ಬಿಗ್ ಬ್ರೇಕ್ ಥ್ರೂ ಈ ಸಮಯದಲ್ಲಿ ಆಗ್ತಾ ಇರೋದು. ಯು ಆರ್ ಕಮಿಂಗ್ ಔಟ್ ಆಫ್ ಡಾರ್ಕ್ನೆಸ್, ಡೆಸರ್ಟ್. ಓಕೆ, ಯು ಆರ್ ಕಮಿಂಗ್ ಔಟ್ ಆಫ್ ಡಾರ್ಕ್ನೆಸ್. ಈ ಹೆವಿನೆಸ್, ಈ ಸ್ಲಗ್ಗಿಶ್ನೆಸ್ ಇಂದ ಆಚೆ ಬರ್ತಾ ಇರುವಂಥ ಟೈಮ್ ಇದು. ಲುಕ್ ಅಟ್ ಯುವರ್ ವಿಂಗ್ಸ್, ಬಿಗ್ ಬ್ರೇಕ್ ಥ್ರೂ. ಗ್ರೂಪ್ ನಂಬರ್ 1, ಡೋಂಟ್ ಗಿವ್ ಅಪ್, ಕೀಪ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಜಸ್ಟ್ ಸ್ಮೈಲ್ ಅಬೌಟ್ ಇಟ್, ಲಾಫ್ ಅಬೌಟ್ ಇಟ್. ಏನೇ ಹಾರ್ಡ್ಶಿಪ್ಸ್ ಅಥವಾ ಪ್ರಾಬ್ಲಮ್ಸ್ ಬಂದಾಗ, ಬಿಕಾಸ್ ದಿಸ್ ಇಸ್ ಟೆಂಪ್ರರಿ. ಈ ಎನರ್ಜೀಸು, ನೆಗೆಟಿವ್ ಎನರ್ಜೀಸ್ ಅಥವಾ ನಮ್ಮ ಒಳಗಡೆನೆ ಇರುವಂಥ ನೆಗೆಟಿವ್ ಅಥವಾ ಪೊಲರ್ ಆಪೋಸಿಟ್ ಎನರ್ಜೀಸ್ ಏನಿದೆ, ಥಾಟ್ಸ್ ಏನಿದೆ, ಡೋಂಟ್ ಲೆಟ್ ಇಟ್ ಸ್ಟಾಪ್ ಯು ಆರ್ ಡಿವಿಯೇಟ್ ಯು. ನೀವು ನಡೀತಾ ಇರೋ ದಾರಿಯಿಂದ ಮೋರ್ ದೆನ್ ಎವರ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಗ್ರೂಪ್ ನಂಬರ್ 1, ದಿಸ್ ಈಸ್ ದ ಕನ್ಫರ್ಮೇಷನ್ ನಿಮಗೆ, ನನಗೆ ಆ್ಯಂಡ್ ಆಲ್ ಆಫ್ ಅಸ್, ವಿ ಆರ್ ಇನ್ ದ ರೈಟ್ ಡೈರೆಕ್ಷನ್. ವಿ ಹ್ಯಾವ್ ಅ ಬಿಗ್ ಬ್ರೇಕ್ ಥ್ರೂ ಇನ್ ಲೈಕ್ ಅಬೌಟ್, ವಿ ಆರ್ ಇನ್ ದ ಬ್ರಿಂಕ್, ಇನ್ ದ ಎಡ್ಜ್ ಆಫ್ ಅ ಬ್ರೇಕ್ ಥ್ರೂ, ಅ ಬಿಗ್ ಬ್ರೇಕ್ ಥ್ರೂ. ಸೊ ಕೀಪ್ your desires, your dreams and goals safe ಆಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ಸನ್ನು ಬೈ ನಾಟ್ ಶೇರಿಂಗ್. ಡೋಂಟ್ ಓವರ್ ಶೇರ್ ಆ್ಯಂಡ್ ಕೀಪ್ ಯುವರ್ ಲೈಫ್ ಪ್ರೈವೇಟ್ ಆ್ಯಂಡ್ ವರ್ಕ್ ಇನ್ ಪ್ರೈವೇಟ್. ನಿಮ್ಮ ಸಕ್ಸಸ್ ಲೌಡ್ ಆಗಿರಲಿ, ನಿಮ್ಮ ಸಕ್ಸಸ್ ಮಾತಾಡಲಿ, ನಮ್ಮ ವರ್ಡ್ಸ್ ಅಲ್ಲ. ನಿಮ್ಮ ಅಚೀವ್ಮೆಂಟ್ಸ್ ಮಾತಾಡಲಿ, ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಸ್ಟೇಟಸ್ ಅಲ್ಲ. ಸೊ ದೆರ್ ಇಸ್ ಸಮಥಿಂಗ್ ಅಬೌಟ್ ಕೀಪಿಂಗ್ ಥಿಂಗ್ಸ್ ಪ್ರೈವೇಟ್. ಡೋಂಟ್ ನೋ ವಾಟ್ ಕೈಂಡ್ ಆಫ್ ಎನರ್ಜೀಸ್ ನಮ್ಮನ್ನ ಈಗ ಸದ್ಯಕ್ಕೆ ಎಫೆಕ್ಟ್ ಮಾಡ್ತಾ ಇರೋದು, ಬಟ್ ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ದಟ್ ಈಸ್ ದ ಮೆಸೇಜ್ ನಮಗೆ ಇವಾಗ. ಯಾವ ದಿಕ್ಕಲ್ಲಿ ನಾವು ಫೋಕಸ್ ಮಾಡಬೇಕು? ಫೋಕಸ್ ಆನ್ ಯೋರ್ ಗೋಲ್, ಫೋಕಸ್ ಆನ್ ನಿಮ್ಮ ಕಮಿಟ್ಮೆಂಟ್, ಫೋಕಸ್ ಆನ್ ಯೋರ್ ಪ್ರಾಮಿಸ್, ಫೋಕಸ್ ಆನ್ ಮೂವಿಂಗ್ ಫಾರ್ವರ್ಡ್. ಹೊರಗಡೆ ಡಿಸ್ಟರ್ಬೆನ್ಸಸ್ಗೆಲ್ಲ, ನೆಗೆಟಿವ್ ಎನರ್ಜೀಸ್ಗೆಲ್ಲ, ಪೋಲರ್ ಆಪೋಸಿಟ್ ಎನರ್ಜೀಸ್ಗೆಲ್ಲ, ಹೊರಗಡೆ ಯಾರು ಏನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ, ಜಸ್ಟ್ ಫೋಕಸ್. ನಿಮ್ಮಲ್ಲಿರೋ ಅಂಥ ಆ ಡಿಟರ್ಮಿನೇಷನ್, ನಿಮ್ಮ ಇನ್ನರ್ ಕಾನ್ಸೆಪ್ಟ್, ನೀವೇನೇನ ಡೆವಲಪ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಮುಂದೆ ನಡೀತಾ ಇರೋ ದಾರಿ ಬಗ್ಗೆ, ಜಸ್ಟ್ ಫೋಕಸ್ on that and keep going forward. Group number 1, you are in the right direction. So that is the message and thank you so much. I don't know next video ಯಾವಾಗ ಬರುತ್ತೆ ಅಂತ ಹೇಳಿ. As I said, we are shifting the house, settle ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. and I tried video already ರೆಕಾರ್ಡ್ ಮಾಡಿ ಎಲ್ಲ ಪ್ರೀ ಅಪ್ಲೋಡ್ ಮಾಡಿ ಸ್ಕೆಡ್ಯೂಲ್ ಮಾಡೋದಕ್ಕೆ, ಬಟ್ ಅನ್ಫಾರ್ಚುನೇಟ್ಲಿ ಎನರ್ಜೀಸ್ ಎಲ್ಲ ಅಲೋ ಮಾಡ್ತಿಲ್ಲ ಅದನ್ನು ಮಾಡೋದಕ್ಕೆ. ಲೆಟ್ಸ್ ಜಸ್ಟ್ ಮೂವ್ ಫಾರ್ವರ್ಡ್. ಆಲ್ರೈಟ್, ಸೊ ಲೆಟ್ಸ್ ಸಿ ಹೆಂಗೆ ಹೋಗುತ್ತೆ ಅಂತ. ಬಟ್ ದಟ್ ಈಸ್ ಯೋರ್ ಮೆಸೇಜ್. ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ಇನ್ ದ ರೈಟ್ ಡೈರೆಕ್ಷನ್ ಆ್ಯಂಡ್ ಐ ವಿಲ್ ಫೋಕಸ್ ಆನ್ ಮೈ ಪಾತ್ ಅಂತ ಹೇಳಿ. ಮೈ ಫೋಕಸ್ ಈಸ್ ಆನ್ ಮೈ ಗ್ರೋತ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಗ್ರೂಪ್ ನಂಬರ್ 1, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್. ಬಟ್ ನೀವು ಈ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ದೇ ಆರ್ ಶೋಯಿಂಗ್ ಅ ಫ್ಲಾಗ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಮೆಸೇಜಸ್ ತುಂಬ ಫಾಸ್ಟಾಗಿ ಬರ್ತಾ ಇದೆ ನಿಮ್ಮ ಗ್ರೂಪ್ಗೆ ಇವಾಗ ಕನೆಕ್ಟ್ ಮಾಡಿದಾಗ. ಹೋಪ್ಫುಲಿ ಈ ವಿಡಿಯೋ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇದೆ, ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಳ್ತೀನಿ. ಜಸ್ಟ್ ಪ್ರೇ ಗ್ರೂಪ್ ನಂಬರ್ 2 ಎವ್ರಿಥಿಂಗ್ ಗೋಸ್ ರೈಟ್ ಅಂತ ಹೇಳಿ. ಆಲ್ರೈಟ್, ಸೊ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ದೇರ್ ಇಸ್ ಅ ಫ್ಲಾಗ್. ಓಕೆ, ಫ್ಲಾಗ್ ಯಾವಾಗ ಹಾಯ್ಸ್ಟ್ ಮಾಡ್ತೀವಿ, ದೇರ್ ಇಸ್ ದಿಸ್ ಪ್ರೌಡ್ನೆಸ್. ಇಂಡಿಪೆಂಡೆನ್ಸ್ ಡೇ ದಿನ ಫ್ಲಾಗ್ ಹಾಯ್ಸ್ಟ್ ಮಾಡೋದು, ವಿಚ್ ಇಸ್ ಅಬೌಟ್ ನಮ್ಮ ಆಲ್ರೆಡಿ ಆಗಿರುವಂಥ ಅಚೀವ್ಮೆಂಟು. ಈ ಬೆಟ್ಟದ ಮೇಲೆ ಹತ್ತಿದಾಗ ಫ್ಲಾಗ್ ಹಾಯ್ಸ್ಟ್ ಮಾಡೋದು, ಐ ಅಚೀವ್ಡ್, ಅಥವಾ ಈ ಬೆಟ್ಟದ ಮೇಲೆ ನಾನು ರೀಚ್ ಆದೆ, ನನ್ನ ಹಾರ್ಡ್ ವರ್ಕ್, ನನ್ನ ಡಿಟರ್ಮಿನೇಷನ್ ಏನಿತ್ತು ಅದನ್ನು ಅಕ್ನಾಲೇಜ್ ಮಾಡೋದಕ್ಕೆ ಆ ಬೆಟ್ಟದ ಮೇಲೆ ಆ ಫ್ಲಾಗ್ನ ಹಾಯ್ಸ್ಟ್ ಮಾಡಿ, ಆ ಹಿಮಾಲಯನ್ ಮೌಂಟನ್ ಹೋದ್ಮೇಲೆ ಆ ಫ್ಲಾಗ್ನ ಹಾಕೋದು, ಲೈಕ್ ಎಸ್ ಐ ಡಿಡ್ ಇಟ್ ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು, ದೇರ್ ಇಸ್ ಅ ಮೊಮೆಂಟ್, ಯು ಆರ್ ರೀಚಿಂಗ್ ಅ ಮೊಮೆಂಟ್, ಎಸ್ ಐ ಡಿಡ್ ಇಟ್
ಅನ್ನುವಂಥ ಮೊಮೆಂಟ್ಗೆ ನೀವು ರೀಚ್ ಆಗ್ತಾ ಇದ್ದೀರಾ. ಆ್ಯಂಡ್ ಜಸ್ಟ್ ಗೆಟ್ ಎಕ್ಸೈಟೆಡ್. ದೆರ್ ಇಸ್ ಸಮಥಿಂಗ್ ಬಿಗರ್ ಆ್ಯಂಡ್ ಬೆಟರ್ ಆ್ಯಂಡ್ ಗ್ರ್ಯಾಂಡರ್ ನೀವು ಅಚೀವ್ ಮಾಡ್ತಾ ಇರೋದು ನೀವು ಅಂದ್ಕೊಂಡಿರೋದಕ್ಕಿಂತ. ದೆರ್ ಇಸ್ ಸಮಥಿಂಗ್ ಬ್ಯೂಟಿಫುಲ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು. ನಿಮಗೆ ಐಡಿಯಾ ಕೂಡ ಇಲ್ಲ ನಿಮ್ಮನ್ನು ಯಾತಕ್ಕೋಸ್ಕರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಜಸ್ಟ್ ಫಾಲೋ ಥ್ರೂ ನಿಮ್ಮ ಇಂಟ್ಯೂಷನನ್ನು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದೇರ್ ಆರ್ ಲಾಟ್ ಆಫ್ ಗೈಡೆನ್ಸ್ ನಿಮಗೆ ಬರ್ತಾ ಇರೋದು. ಮೇ ಬಿ ಇತ್ತೀಚೆಗೆ ಯಾವುದಾದ್ರೂ ಕೋರ್ಸ್ ತೊಗೋಬೇಕು, ಕ್ಲಾಸ್ ತೊಗೊಳ್ಬೇಕು, ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ಡಯಟ್ ಚೇಂಜ್ ಮಾಡಬೇಕು, ಮೇ ಬಿ ಐ ಹ್ಯಾವ್ ಟು ಬೈ ಅ ನೈಸ್ ಪರ್ಫ್ಯೂಮ್, ಅಥವಾ ನನ್ನ ವಾರ್ಡ್ರೋಬ್ ಚೇಂಜ್ ಮಾಡಬೇಕು, ಅಥವಾ ನನ್ನ ಹೊಸ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಮೇ ಬಿ ಹೊಸ ಬುಕ್ಗಳು, ಎನಿಥಿಂಗ್, ಎನಿ ನ್ಯೂ ಇನ್ಫಾರ್ಮೇಷನ್ ದಟ್ ಯು ಆರ್ ಗೆಟಿಂಗ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಫಾಲೋ ಇಟ್ ಥ್ರೂ ಬಿಕಾಸ್ ಇಟ್ ಇಸ್ ಟೇಕಿಂಗ್ ಯು ಟು ಯೋರ್ ಫ್ಲಾಗ್ ಹಾಯ್ಸ್ಟಿಂಗ್ ಸ್ಟೇಜ್. ಅಂದರೆ ನಿಮ್ಮ ಎಸ್ ಐ ಡಿಡ್ ಇಟ್ ಅನ್ನೋ ಸ್ಟೇಜ್ಗೆ ನಿಮ್ಮನ್ನ ಮೂವ್ ಮಾಡ್ತಾ ಇರೋದು. ಎಸ್ ಐ ಡಿಡ್ ಇಟ್ ಮೊಮೆಂಟ್ ಬಂದು ಏನಾದರೂ ಆಗಿರ್ಬೋದು, ಬಟ್ ಆ್ಯಸ್ ಆಫ್ ನೌ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಎಷ್ಟರ ಮಟ್ಟಿಗೆ ನೀವು ರೀಚ್ ಆಗ್ಬೋದು ಅಂತ ಹೇಳಿ. ಈ ಪ್ರಿಪರೇಷನ್ ಎಲ್ಲ ನಿಮ್ಮ ಗ್ರ್ಯಾಂಡ್ ಸಕ್ಸಸ್ಗೋಸ್ಕರ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು. ಕೆಲವ್ರಿಗೆ ಬಿಸ್ನೆಸ್ ಬಗ್ಗೆ ಪ್ರಿಪರೇಷನ್ ನಡೀತಾ ಇರ್ಬೋದು, ಕೆಲವ್ರಿಗೆ ಫಿಟ್ ಆಗೋದ್ರ ಬಗ್ಗೆ ಪ್ರಿಪರೇಷನ್ಸ್ ನಡೀತಾ ಇರ್ಬೋದು, ಕೆಲವ್ರಿಗೆ ನಾಲೆಜು ವಿಸ್ಡಮ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ರಿಪೇರ್ ಮಾಡ್ತಾ ಇರ್ಬೋದು, ಕೆಲವ್ರಿಗೆ ಪಾಸ್ಟ್ನ ರಿಲೀಸ್ ಮಾಡೋದ್ರ ಬಗ್ಗೆ ಪ್ರಿಪೇರ್ ಮಾಡ್ತಾ ಇರ್ಬೋದು. ಬಿಕಾಸ್ ಯು ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಫ್ಯೂಚರ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ರಿಲೇಷನ್ಶಿಪ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಲೈಫ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಅ ಬೆಟರ್ ಜಾಬ್, ಯು ಹ್ಯಾವ್ ಆಸ್ಕ್ಡ್ ಫಾರ್ ಮೋರ್ ಅಬಂಡೆನ್ಸ್, ಮೋರ್ ಮನಿ, ಮೋರ್ ಲಕ್ಸುರಿ, ಮೋರ್ ಕಂಫರ್ಟ್, ಮೋರ್ ಪೀಸ್, ಮೋರ್ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ. ವಾಟ್ ಎವರ್ ಯು ಹ್ಯಾವ್ ಆಸ್ಕ್ಡ್ ಫಾರ್, ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದೆ ಟು ರೀಚ್ ಆ್ಯಂಡ್ ಟು ಹಾಯ್ಸ್ಟ್ ಆ ಫ್ಲಾಗ್ನ. ಆ್ಯಂಡ್ ಆಲ್ಸೋ ನಿಮ್ಮ ಮೆಸೇಜ್ ಬಂದು ಇಟ್ ಫೀಲ್ಸ್ ಲೈಕ್ ವೆರಿ ವೆರಿ ಡಿಟರ್ಮೈನ್ಡ್ ಆ್ಯಂಡ್ ಕಾನ್ಫಿಡೆಂಟ್. ಮೇ ಬಿ ಕೆಲವ್ರಿಗೆ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿಸ್ತಾ ಇರ್ಬೋದು ಈ ಸಮಯದಲ್ಲಿ. ಹೌ ಟು ಬಿ ಕಾನ್ಫಿಡೆಂಟ್ ಅಂತ ಹೇಳಿ. ಮೇ ಬಿ ಐ ಡೋಂಟ್ ನೋ, ದೇ ಆರ್ ಪ್ರಿಪೇರಿಂಗ್ ಯು ಫಾರ್ ಸಮಥಿಂಗ್ ಬಿಗ್. ಗ್ರೂಪ್ ನಂಬರ್ 1 ದ ಎಟರ್ನಲ್ ಚೈಲ್ಡ್, ಯು ಆರ್ ಸೋ ಲವ್ಡ್. ಆ್ಯಂಡ್ ಆಲ್ಸೋ ಎಟರ್ನಲ್ ಚೈಲ್ಡ್ ಬಂದು ನಿಮ್ಮ ಇನ್ನರ್ ಚೈಲ್ಡ್ನ ಆನರ್ ಮಾಡಿ ಅಂತಲೂ ಹೇಳ್ತಾ ಇರೋದು. ಹ್ಯಾವ್ ಫನ್. ಕೆಲವ್ರಿಗೆ ಹೊಸದಾಗಿ ಮ್ಯೂಸಿಕ್ ಕಲಿಬೇಕು ಅನ್ನಿಸ್ತಿದ್ರೆ ಗೋ ಲರ್ನ್ ಮ್ಯೂಸಿಕ್. ಪೇಂಟಿಂಗ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತಿದ್ರೆ ಗೋ ಲರ್ನ್ ಪೇಂಟಿಂಗ್. ದೇರ್ ಇಸ್ ಸಮಥಿಂಗ್ ಹೊಸ ಕ್ರಿಯೇಟಿವ್ ಸ್ಪಾರ್ಕ್ ನಿಮ್ಮ ಒಳಗಡೆ ಜನರೇಟ್ ಆಗ್ತಾ ಇರೋದು. ಮೇ ಬಿ ನಿಮ್ಮ ಲೈಫ್ ಪಾತ್ ಪೇಂಟಿಂಗ್ಗೆ ರಿಲೇಟ್ ಆಗದೆ ಇರ್ಬೋದು, ಬಟ್ ನೀವು ಇದನ್ನು ಕಲಿಯೋದು ಬಂದು ನಿಮ್ಮಲ್ಲಿರೋ ಅಂಥ ಕ್ರಿಯೇಟಿವಿಟಿನ ಓಪನ್ ಮಾಡಿದಾಗ ಯು ಮೇ ಗೆಟ್ ಅ ನ್ಯೂ ಬಿಸ್ನೆಸ್ ಐಡಿಯಾ ಆರ್ ಯು ಮೇ ಗೆಟ್ ಅ ನ್ಯೂ ವಿಷನ್ ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ. ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್ ಆ್ಯಂಡ್ ಇಂಟರ್ ಕನೆಕ್ಟೆಡ್. ಡೋಂಟ್ ಡಿಸ್ಕೌಂಟ್, ಡೋಂಟ್ ಅಂಡರ್ ಎಸ್ಟಿಮೇಟ್ ನಿಮ್ಮ ಒಳಗಡೆ ಬರ್ತಾ ಇರುವಂಥ ಈ ಸ್ಪಾರ್ಕ್, ಈ ಇನ್ಸ್ಪಿರೇಷನ್, ಈ ಹೊಸ ಇನ್ಫಾರ್ಮೇಷನ್, ಬಿಕಾಸ್ ಇಟ್ ಈಸ್ ಪ್ರಿಪೇರಿಂಗ್ ಯು ನೆಕ್ಸ್ಟ್ ಲೆವೆಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಯುವರ್ ಲೈಫ್ ಇಸ್ ಗೆಟಿಂಗ್ ಅಪ್ಗ್ರೇಡೆಡ್ ಆ್ಯಂಡ್ ಈ ಪ್ರಿಪ್ರೇಷನ್ ಆಗ್ತಾ ಇರೋದು ಟು ಪ್ರಿಪೇರ್ ಯು ಟು ಗೆಟ್ ಅಪ್ಗ್ರೇಡೆಡ್. ವಿ ಹ್ಯಾವ್ ಅ ಥ್ರೆಶ್ ಹೋಲ್ಡ್ ಎನರ್ಜಿ. ಐ ಥಿಂಕ್ ಗ್ರೂಪ್ ನಂಬರ್ 1ಗೂ ಬರ್ತೀನಿ ಅಂತ ಬಂದಿತ್ತು ಅಂದ್ಕೊಳ್ತೀನಿ. ಐ ಆಮ್ ನಾಟ್ ಶ್ಯೂರ್. ಓಕೆ, ಥ್ರೆಶ್ ಹೋಲ್ಡ್, ಯು ಆರ್ ಅಬೌಟ್ ಟು ಎಂಟರ್. ಗ್ರೂಪ್ ನಂಬರ್ 2 ಈ ಕ್ರಿಯೇಟಿವ್ ಫೇಸ್ಗೆ ದೇ ಆರ್ ಪ್ರಿಪೇರಿಂಗ್ ಯು. ಈ ಕೆಲವ್ರಿಗೆ ನಿಮ್ಮ ಭಯನ ಫೇಸ್ ಮಾಡೋದಕ್ಕೇನು ಹೆಲ್ಪ್ ಮಾಡ್ತಾ ಇರ್ಬೋದು. ಲೆಟ್ಸೇ ಮನೆಯಲ್ಲಿ ಒಂದು ಹಂತಕ್ಕೆ ಎಕ್ಸಸೈಸ್ ಮಾಡಿ ಪ್ರಿಪೇರ್ ಆಗಿದ್ದೀರಾ, ಅಥವಾ ನಿಮ್ಮ ಬಾಡಿ ಇಸ್ ಓಕೆ ಬಟ್ ಇವಾಗ ಮಸಲ್ಸ್ ಬಿಲ್ಡ್ ಮಾಡಬೇಕು, ಯು ಹ್ಯಾವ್ ಟು ಗೋ ಟು ಜಿಮ್, ಬಟ್ ಯು ಆರ್ ನಾಟ್ ಕಂಫರ್ಟಬಲ್ ಅಷ್ಟೊಂದು ಜನದ ಮುಂಚೆ ವರ್ಕೌಟ್ ಮಾಡೋದಕ್ಕೆ. ಬಟ್ ಈ ಫಿಟ್ ಬಾಡಿ ಕಾನ್ಫಿಡೆನ್ಸ್ ತುಂಬ ನೆಸೆಸರಿ. ಮೇ ಬಿ ನಿಮ್ಮ ಬಿಸ್ನೆಸ್ಗೆ ಅಥವಾ ನೀವು ಯಾವ ರೀತಿ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ ಈ ಭೂಮಿ ಮೇಲೆ. ದರ್ ಇಸ್ ಸಮಥಿಂಗ್ ಲೈಕ್ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್ ನಿಮ್ಮ ಎನರ್ಜಿನಲ್ಲಿ. ದ ಮಾಸ್ಕ್, ಆಬ್ಸಲ್ಯೂಟ್ಲಿ. ಗ್ರೂಪ್ ನಂಬರ್ 2 ನಿಮ್ಮ ಮಾಸ್ಕ್ನೆಲ್ಲ ಲೈಕ್ ವಾಟ್ ಎವರ್ ಯು ಥಾಟ್, ಆ ಮಾಸ್ಕ್ಗಳು ಹಾಕೊಂಡಿದ್ದು ವಿಚ್ ವಾಸ್ ನಾಟ್ ಒರಿಜಿನಲ್. ಇವ್ರ ಮುಂದೆ ಈ ಥರ, ಅವ್ರ ಮುಂದೆ ಈ ಥರ, ಈ ಫ್ರೆಂಡ್ ಹತ್ರ ಒಂಥರ, ಲೈಕ್ ಯು ಆರ್ ವೇರಿಂಗ್ ಮಾಸ್ಕ್ ಟು ಅಕಾಮಡೇಟ್ ಆ್ಯಂಡ್ ಮೇಕ್ ಪೀಪಲ್ ಕಂಫರ್ಟಬಲ್. ಆ ಮಾಸ್ಕ್ಗಳನ್ನೆಲ್ಲ ಬಿಡಿಸಿ ನಿಮ್ಮ ಒರಿಜಿನಲ್ ಅಥೆಂಟಿಕ್ ಸೆಲ್ಫ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೀಚ್ ಆಗೋದಕ್ಕೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ದೇರ್ ಇಸ್ ಸಮಥಿಂಗ್ ಅಬೌಟ್ ಯು ಆರ್ ಸ್ಟೆಪ್ಪಿಂಗ್ ಇನ್ ನಿಮ್ಮ ಇನ್ನರ್ ಚೈಲ್ಡ್, ಅಥೆಂಟಿಕ್ ಸೆಲ್ಫ್. ಚೈಲ್ಡ್ ಎನರ್ಜಿ, ಮಕ್ಕಳ ಎನರ್ಜಿ ಬಂದು ದಟ್ ಈಸ್ ದಿ ಮೋಸ್ಟ್ ಆನೆಸ್ಟ್ ಆ್ಯಂಡ್ ಟ್ರೂತ್ಫುಲ್ ಎನರ್ಜಿ that we can get into. ಯಾಕೆಂದರೆ there is ನಿಷ್ಕಲ್ಮಶ ಅಂತ ಹೇಳ್ತಾರೆ ಮಕ್ಕಳು ಮನಸ್ಸು, ವಿಚ್ ಇಸ್ ದ ಒರಿಜಿನಲ್ ಅಥೆಂಟಿಕ್ ಸೆಲ್ಫ್. ಮಕ್ಳಿಗೆ ಅಳು ಬಂದಾಗ ಅಳ್ತಾರೆ, ನಗು ಬಂದಾಗ ನಗ್ತಾರೆ, ಊಟ ಬೇಕು ಅಂತ ಅಂದಾಗ ದೇ ಎಕ್ಸ್ಪ್ರೆಸ್ ಹೌದು ಅಶ್ವಿದೆ ಅಂತ ಹೇಳಿ ದೇ ಆರ್ ನಾಟ್ ಗೋಯಿಂಗ್ ಟು ಪ್ರಿಟೆಂಡ್. ಸೊ ಈ ಒಂದು ಒರಿಜಿನಲ್ ಅಥೆಂಟಿಕ್ ಸೆಲ್ಫ್ಗೆ ನಿಮ್ಮನ್ನು ರೀಚ್ ಮಾಡಿಸ್ತಾ ಇರೋದು. ಬಿಕಾಸ್ ಯು ಆರ್ ಅಬೌಟ್ ಟು, ಕೆಲವ್ರಿಗೆ ಪೇಂಟಿಂಗ್ ಅಂತ ಹೇಳಿದೆ, ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಯು ಆರ್ ಡೂಯಿಂಗ್ ಸಮಥಿಂಗ್, ನಿಮ್ಮ ಕೈಯಲ್ಲಿ ಇದನ್ನು ಮಾಡಿಸ್ತಾ ಇರೋದು
ಟು ಓಪನ್ ನಿಮ್ಮನ್ನು ನೀವು ನಿಮ್ಮ ಚಾನಲ್ನ, ನಿಮ್ಮ ಕ್ರಿಯೇಟಿವ್ ಚಾನಲ್ನ, ನಿಮ್ಮ ಕನೆಕ್ಷನನ್ನು ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ, ನಿಮ್ಮ ಸ್ಪಿರಿಟ್ ರೆಲ್ಮ್ ಜೊತೆ ಕನೆಕ್ಷನನ್ನು ಸ್ಟ್ರಾಂಗ್ ಮಾಡೋದಕ್ಕಿರ್ಬೋದು. ವಿ ಹ್ಯಾವ್ ದ ಫ್ಲೇಮ್. ಯಾ, ದೆರ್ ಇಸ್ ಅ ಸ್ಪಾರ್ಕ್. ಗ್ರೂಪ್ ನಂಬರ್ 2 ಈ ಒಳಗಡೆ ಇರೋ ಸ್ಪಾರ್ಕ್ ಏನಿದೆ ಅದಕ್ಕೆ ಗಾಳಿ ಹಾಕಿ ಅಥವಾ ಗಾಳಿ ಬಿಟ್ಟು ಅದನ್ನು ದೊಡ್ಡ ಫ್ಲೇಮ್ ಆಗಿ, ದೊಡ್ಡ ಫೈರ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದೇ ಆರ್ ಪ್ರಿಪೇರಿಂಗ್ ಯು ಫಾರ್ ಸಮಥಿಂಗ್ ಬಿಗ್, ಬ್ಯೂಟಿಫುಲ್ ಆ್ಯಂಡ್ ಬೆಟರ್. ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ರೆಡಿ ಫಾರ್ ದಿಸ್ ಬಿಗ್, ಬ್ಯೂಟಿಫುಲ್ ಆ್ಯಂಡ್ ಬೆಟರ್ ಆಪರ್ಚುನಿಟಿ ಅಂತ ಹೇಳಿ. ದೇರ್ ಇಸ್ ಸಮಥಿಂಗ್ ದಟ್ ಯು ಆರ್ ಅಬೌಟ್ ಟು ಕ್ರಿಯೇಟ್. ಗ್ರೂಪ್ ನಂಬರ್ 2 ಆ್ಯಂಡ್ ಯು ಡೋಂಟ್ ಇವನ್ ನೋ. ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯು ಹ್ಯಾವ್ ನೋ ಐಡಿಯಾ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಕೈಯಲ್ಲಿ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ. ಬಿಕಾಸ್ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ವಾಟ್ ಆಲ್ ಯು ಕ್ಯಾನ್ ಡೂ. ನಿಮ್ಮ ಪ್ರಕಾರ ನಿಮ್ಗೆ ಯಾವತ್ತೂ ಪೇಂಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ರಿ. ಐ ಆಮ್ ನಾಟ್ ಅ ಪೇಂಟರ್, ಅಯ್ಯೋ ನನಗೆ ಒಂದು ಮರ ಬರೆಯೋದು ಕಷ್ಟ. ಸೊ ಸಡನ್ನಾಗಿ ನಿಮಗೆ ಇಂಟ್ರೆಸ್ಟು ಪೇಂಟ್ ಮಾಡಬೇಕು ಅಂತ ಹೇಳಿ ಹೋದಾಗ ನಿಮಗೆ ಗೊತ್ತಿಲ್ದಿರ ನಾವು ಯು ಕ್ಯಾನ್ ಪೇಂಟ್ ದೊಡ್ಡ ಕ್ಯಾಸಲ್ನ ಅಥವಾ ಲ್ಯಾಂಡ್ಸ್ಕೇಪ್ನ. ನನ್ನ ಕೈಲಿ ಇದು ಆಗದೇ ಇಲ್ಲ ಅಂದ್ಕೊಂಡಿದ್ದೆ, ಇಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾ ಇದ್ದೀನಿ ಅನ್ನೋಂಥ ರಿಯಲೈಸೇಷನ್ ಆದಾಗ, ಸೊ ಇದೇ ಆಗುತ್ತೆ ಅಂತ ಅಂದರೆ ನನ್ನ ಕೈಲಿ ಆ ಬಿಸ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಲ್ವಾ, ನನ್ನ ಕೈಲಿ ಇದು ಮಾಡೋಕ್ಕಾಗಲ್ವಾ, ನನ್ನ ಕೈಲಿ ಗಾರ್ಡನ್ ಮಾಡೋಕ್ಕಾಗಲ್ವಾ. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಅಂಥ ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಅವೇಕನ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಸದ್ಯಕ್ಕೆ. ಸೊ ದಟ್ ಯು ಕ್ಯಾನ್ ಕ್ಲೇಮ್ ನಿಮ್ಮ ಈ ಒರಿಜಿನಲ್ ಅಥೆಂಟಿಕ್ ಸೆಲ್ಫ್ನ. ಬಿಕಾಸ್ ಒರಿಜಿನಲಿ ಯು ಆರ್ ದಿಸ್ ಕಿಂಗ್ ಆ್ಯಂಡ್ ಕ್ವೀನ್, ದಿಸ್ ಬ್ಯೂಟಿಫುಲ್ ಜೆಮ್ ಸ್ಟೋನ್. ಲೈಕ್ ಯು ಆರ್ ದ ಜೆಮ್ ಸ್ಟೋನ್, ಯು ಆರ್ ರೇರ್, ಯು ಆರ್ ಯುನೀಕ್, ಯು ಆರ್ ಬ್ಯೂಟಿಫುಲ್. ಬಟ್ ನಿಮ್ಮ ಶೈನ್ ಡಲ್ ಆಗೋಗಿತ್ತು ಬಿಕಾಸ್ ನಿಮ್ಮನ್ನು ನೀವು ಜೆಮ್ ಸ್ಟೋನ್ ಅಂತ ನೀವು ರೆಕಗ್ನೈಸ್ ಮಾಡ್ಕೊಂಡಿರಲಿಲ್ಲ. ಸುಮ್ಮನೆ ಏನೋ ಅಲ್ಲಿ ಇಲ್ಲಿ ಬಿದ್ದಿರೋ ಒಂದು ಜಲ್ಲಿಕಲ್ ಥರ, ಓಕೆ ಏನೋ ಒಂದಿದ್ದೀನಿ, 1,00,000 ಜಲ್ಲಿಕಲ್ ಮಧ್ಯ ನಾನು ಅದು ಒಂದೇ ಅಂತ ಅಂದ್ಕೊಂಡಿದ್ರಿ. ಬಟ್ ಸಡನ್ ಆಗಿ ಯು ಆರ್ ನಾವು ರಿಯಲೈಸಿಂಗ್, ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ರಿಯಲೈಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಟು ರಿಮೆಂಬರ್ ದಟ್ ಯು ಆರ್ ಅ ರೇರ್ ಜೆಮ್ ಸ್ಟೋನ್. ಎಲ್ಲ ಕಡೆ ಸಿಗೋ ಅಂಥ ಒಂದು ಜೆಮ್ ಸ್ಟೋನ್ ಅಲ್ಲ, ಯು ಆರ್ ದಿಸ್ ರೇರ್ ಜೆಮ್ ಸ್ಟೋನ್ ಅಂತ ಹೇಳಿ. ಬಿಕಾಸ್ ಥ್ಯಾನಟೋಸ್ ಎನರ್ಜೀಸ್ ಬಂದು ಇಟ್ ಈಸ್ ಅಬೌಟ್ ಬ್ರೇಕಿಂಗ್ ಓಲ್ಡ್. ಹಳೇದನ್ನು ರಿಲೀಸ್ ಮಾಡಿ ಮೇ ಬಿ ಯು ಆರ್ ಇನ್ ದಿಸ್ ಇನ್ ಬಿಟ್ವೀನ್ ಸ್ಪೇಸ್, ಇನ್ ಬಿಟ್ವೀನ್ ರಿಯಲೈಸೇಷನ್ ನೀವು ಯಾರು ಅಂತ ಹೇಳಿ. ಈ ಎಲ್ಲ ರಿಯಲೈಸೇಷನನ್ನು ಬಂದು ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು ಟು ಟೇಕ್ ಯು ಟು ದ ಬೆಟರ್ ಅಪ್ಗ್ರೇಡೆಡ್ ವರ್ಷನ್ ಆಫ್ ಯು, ಬೆಟರ್ ಆ್ಯಂಡ್ ಅಪ್ಗ್ರೇಡೆಡ್ ವರ್ಷನ್ ಆಫ್ ಲೈಫ್. ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಈಗ ಸದ್ಯಕ್ಕೆ. ಸೊ ನಿಮ್ಮ ಫೋಕಸ್ ಬಂದು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ ಈ ಸಮಯದಲ್ಲಿ, ವಾಟ್ ಈಸ್ ಇಟ್ ಟ್ರೈಂಗ್ ಟು ಟೆಲ್ ಯು ಈ ಸಮಯದಲ್ಲಿ. ಯು ಆರ್ ಬ್ರೇಕಿಂಗ್ ಔಟ್ ಆಫ್ ಆಲ್ ದ ಬಾಕ್ಸಸ್ ಆ್ಯಂಡ್ ಮೋಲ್ಡ್ಸ್. ಆ ಮೋಲ್ಡ್ ಒಳಗಡೆ ಏನಿದ್ರೆ ಆ ಮೋಲ್ಡನ್ನ ಬ್ರೇಕ್ ಮಾಡ್ತಾ ಇದ್ದೀರಾ ನೀವು. ಆ ಮೋಲ್ಡ್ ಒಳಗಡೆ ನೀವು ಫಿಟ್ ಆಗ್ತಾ ಇಲ್ಲ. ಇಫ್ ಯು ಆರ್ ಟ್ರೈಂಗ್ ಆ್ಯಂಡ್ ಫೋರ್ಸಿಂಗ್, ಇಲ್ಲ ಈ ಮೋಲ್ಡಲ್ಲೇ ಇರ್ತೀನಿ, ಇಲ್ಲ ಈ ಕೆಲಸದಲ್ಲೇ ಇರ್ತೀನಿ, ಇಲ್ಲ ನಾನು ಹೀಗೆ ಇರ್ತೀನಿ, ದಟ್ ಈಸ್ ನಾಟ್ ಪಾಸಿಬಲ್ ಎನಿಮೋರ್. ಬಿಕಾಸ್ ಯುವರ್ ಸೋಲ್ ಈಸ್ ಎಕ್ಸ್ಪ್ಯಾಂಡಿಂಗ್, ಯುವರ್ ಎವಲ್ಯೂಷನ್ ಬಂದು ಸ್ಪೀಡ್ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಯು ಆರ್ ರಿಯಲೈಸಿಂಗ್ ನೀವು ಯಾರು ಅಂತ ಹೇಳಿ, ನಿಮ್ಮ ಪವರ್ ಏನು ಅಂತ ಹೇಳಿ, ಅಥವಾ ನಿಮ್ಮ ಒರಿಜಿನಾಲಿಟಿ ಏನು ಅಂತ ಹೇಳಿ. ಯು ಕೆನಾಟ್ ರಿಯಲಿ ಹೈಡ್ ಎನಿಮೋರ್. ಲುಕ್ ಅಟ್ ದಟ್, ಯು ಆರ್ ದ ಒನ್. ಇಟ್ ಈಸ್ ಟೈಮ್. ಗ್ರೂಪ್ ನಂಬರ್ 2, ಇಟ್ ಇಸ್ ಟೈಮ್ ಫಾರ್ ಯು ಟು ರೇಡಿಯೇಟ್ ನಿಮ್ಮ ಲೈಟನ್ನು. ಇಟ್ ಇಸ್ ಟೈಮ್ ಫಾರ್ ಯು ಟು ಕ್ರಿಯೇಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ರಿಯಲೈಸಿಂಗ್ ಯು ಆರ್ ದಿಸ್ ರೇರ್ ಜಮ್ ಸ್ಟೋನ್. ಓಕೆ, ನೀವು ಇಲ್ಲಿ ಫಿಟ್ ಇನ್ ಆಗೋದಕ್ಕೆ ಬಂದಿಲ್ಲ. ಯು ಆರ್ ಹಿಯರ್ ಟು ಕ್ರಿಯೇಟ್, ಯು ಆರ್ ಹಿಯರ್ ಟು ಲೀಡ್. ಗ್ರೂಪ್ ನಂಬರ್ 2 ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ನಾಟ್ ಹಿಯರ್ ಟು ಫಿಟ್ ಇನ್, ಐ ಆಮ್ ಹಿಯರ್ ಟು ಲೀಡ್. ಯು ಆರ್ ದ ಲೀಡರ್ ಆ್ಯಂಡ್ ಐ ಆಮ್ ಅ ರೇರ್ ಜಮ್ ಸ್ಟೋನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 2 ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ನಿಮ್ಮ ಫೋಕಸ್ ಬಂದು ಈ ಸಮಯದಲ್ಲಿ ಜಸ್ಟ್ ಫೋಕಸ್ ಆನ್ ಯುವರ್ ಗ್ರೋತ್ ಆ್ಯಂಡ್ ಫೋಕಸ್ ನಿಮ್ಮ ಇಂಟ್ಯೂಷನ್ ಮೇಲೆ, ಈ ಹೊಸ ಐಡಿಯಾಸು ವಿಷನ್ಸ್ ಏನು ಬರ್ತಾ ಇದೆ ಅದ್ರ ಮೇಲೆ. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಯಾವಾಗ ಅಂತ ಗೊತ್ತಿಲ್ಲ. ಬಿಕಾಸ್ ಆ್ಯಸ್ ಐ ಸೆಡ್, ವಿ ಆರ್ ಶಿಫ್ಟಿಂಗ್ ಹೌಸಸ್. ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಟ್ರೈ ಅಟ್ಲೀಸ್ಟ್ ಸ್ಮಾಲ್ ರೀಡಿಂಗ್ಸ್ ಮಾಡೋದಕ್ಕೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಐ ಟ್ರೈ ಟು ಬಿ ಆಕ್ಟಿವ್. ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಗೋ ಕ್ಲಿಕ್. ಅಲ್ಲಿ ಕ್ವಿಕ್ ರೀಡಿಂಗ್ಸ್ ಏನಾದರೂ ಪೋಸ್ಟ್ ಮಾಡಿದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಈ ವಿಡಿಯೋ ಕರೆಕ್ಟಾಗಿ ಬಂದಿದೆ, ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ. ಐ ಆಮ್ ಸೆಂಡಿಂಗ್ ಆಲ್ ಮೈ ಲವ್ ಟು ಯು. ಟೇಕ್ ಕೇರ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ನಡೆಸೋದು ಜಾಸ್ತಿ ಮಾಡಿ. ಲವ್ ಯು ಆಲ್. ಬಾಯ್.